ಹಾಯ್ ಫ್ರೆಂಡ್ಸ್, ಕಾಂಗೋವೀಸ್ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೆಂತ್ಯ ದೋಸೆ. ಮೆಂತ್ಯ ದೋಸೆ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ 1.5 ಕಪ್ ಆಗುವಷ್ಟು ಇಡ್ಲಿ ರೈಸ್ ಇಟ್ಕೊಂಡಿದ್ದೀನಿ, 1/4 ಕಪ್ ಆಗುವಷ್ಟು ಉದ್ದಿನಬೇಳೆ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಹಾಕೋಬೇಕು. ಇದಿಷ್ಟು ಹಾಕಿ ನೆನೆಸಿ ಇಟ್ಕೋಬೇಕು. ಇದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ಒಂದು 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಅದಾದಮೇಲೆ ನೀವು ರಾತ್ರಿ ಅದನ್ನು ರುಬ್ಬಿ ಮತ್ತು 8 ಅವರ್ಸ್ ಫರ್ಮೆಂಟ್ ಆಗೋಕ್ಕೆ ಹೊರಗಡೆನೇ ಬಿಟ್ಬಿಡಬೇಕು. ಬೆಳಗ್ಗೆ ತೆಗೆದು ನೋಡಿದಾಗ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಸೊ ಅದನ್ನು ಮಿಕ್ಸ್ ಮಾಡಿ ದೋಸೆ ಹಾಕೊಳ್ಳೋಕ್ಕೆ ರೆಡಿಯಾಗಿರುತ್ತೆ ಹಿಟ್ಟು. ನಾನಿಲ್ಲಿ ಒಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಮೆಂತ್ಯ ದೋಸೆ ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಅದನ್ನು ಈಸಿಯಾಗಿ ಮಾಡಿಕೊಂಡು ತಿನ್ನುವಂಥ ರೆಸಿಪಿ. ನೋಡಿದ್ರಲ್ಲ ವೀಕ್ಷಕರೇ, ಮೆಂತ್ಯ ದೋಸೆ ರೆಸಿಪಿ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗ್ತೀನಿ. ಬಾಯ್.